ನಮಸ್ಕಾರ ಫ್ರೆಂಡ್ಸ್, ಮೈ ನೇಮ್ ಇಸ್ ಲಕ್ಷ್ಮಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಫಿಶ್ ಫ್ರೈ. ತುಂಬ ಈಸಿಯಾಗಿ ಮಾಡುವಂಥದ್ದು. ಇದಕ್ಕೆ ಬೇಕಾಗಿರೋದು 1 kg ಫಿಶ್ಶು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಲ್ಟು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲೆ, ಅಚ್ಕಾರದ ಪುಡಿ, ಧನಿಯಾ ಪೌಡರ್ ಮತ್ತು 1 ನಿಂಬೆಹಣ್ಣು. ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡುವಂಥದ್ದು. ಈ ಎಲ್ಲ ಪದಾರ್ಥಗಳನ್ನ ಮಿಕ್ಸ್ ಮಾಡ್ಕೋಬೇಕು. 2 ಸ್ಪೂನ್ ಧನಿಯಾ ಪೌಡರ್ ಇದೆ, ಮತ್ತು ಅಚ್ಕಾರದ ಪುಡಿ 1.5 ಸ್ಪೂನ್ ಇದೆ ನೋಡಿ, ಮತ್ತು ಗರಂ ಮಸಾಲ ಅರ್ಧ ಸ್ಪೂನು, ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಹಾಕ್ಕೋಬೇಕು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಸಾಲ್ಟು 1 ಸ್ಪೂನಷ್ಟು ಸಾಲ್ಟು, 1-1.5 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಅದು ಹೇಗೆ ಅಂತ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಾಕ್ಕೊಳ್ಳಿ ಸ್ವಲ್ಪ, ಮತ್ತು ಅದಕ್ಕೆ 1 ನಿಂಬೆಹಣ್ಣ ಹಾಕ್ಕೋಬೇಕಾಗತ್ತೆ. ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಫಿಶ್ಗೆಲ್ಲ ನಿಂಬೆಹಣ್ಣು ಇಂಪಾರ್ಟೆಂಟು, ಹುಳಿ ಇರಬೇಕಲ್ವ ಅದಕ್ಕೆ. ಮತ್ತು ಅದನ್ನು ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ಥರ ಫುಲ್ ಎಲ್ಲನೂ ಮಿಕ್ಸ್ ಮಾಡಬೇಕು. ಮತ್ತು ಒಂದು ಸ್ವಲ್ಪ ಬೇಕು ಅಂದರೆ ಒಂದು ಸ್ಪೂನಿಲ್ಲ 2 ಸ್ಪೂನಷ್ಟು ಅದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಅದೆಲ್ಲ ನೀಟಾಗಿ ಕಲಿಸ್ಬೇಕು. ಮತ್ತು ಇದಕ್ಕೆ ಫಿಶ್ನ ಆ್ಯಡ್ ಮಾಡ್ಕೊಳ್ಳಿ. ಫಿಶ್ ನೀಟಾಗಿ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಹಾಕಿ ಒಂದು 5-10 ನಿಮಿಷ ಇಟ್ಬಿಡಬೇಕಾಗತ್ತೆ. ಸ್ವಲ್ಪ ನೆನಿಬೇಕು ಫಿಶ್ಶು. ಅದೆಲ್ಲ ನೀಟಾಗಿ ಕವರ್ ಮಾಡಿ. ಯಾರು ಬೇಕಾದ್ರೂ ಮಾಡ್ಕೋಬೋದು ಮನೇಲಿ, ಈಸಿಯಾಗಿ ಮಾಡುವಂಥದ್ದು. ಬರೀ 10 ಮಿನಿಟ್ಸಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗೂ ಇರುತ್ತೆ ಟೇಸ್ಟು. ಒಂದು ಸತಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ರೆಡಿ ಆಗಿದೆ ಇದು. ಈಗ ಒಂದು ತವ ಇಟ್ಕೊಳ್ಳಿ. ತವ ಬಿಸಿ ಆಗಲಿ. ನಾನು ಆಲ್ಮೋಸ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊತೀನಿ. ನಿಮಗೆ ಯಾವುದು ಕಂಫರ್ಟಬಲ್ ಅದು ಹಾಕ್ಕೋಬೋದು. ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ. ಅಷ್ಟೇ ಸಾಕು, ಅದರಲ್ಲೇ ಫ್ರೈ ಆಗುತ್ತೆ ನೋಡಿ. ಈ ಥರ ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ನಾನೊಂದು 6 ಪೀಸ್ ಅಷ್ಟು ಹಾಕ್ಕೊತೀನಿ. 6 ಇಲ್ಲ 7. ಎಂಟು ಪೀಸ್ ಅಷ್ಟು ಆಗಿದೆ, ಹಾಕಿದ್ದೀನಿ. ಒಂದು 5 ನಿಮಿಷ ಅದನ್ನು ಮುಚ್ಚಿಡಬೇಕು. ಆವಾಗ ಅದು ಸ್ವಲ್ಪ ನೀಟಾಗಿ ಬೇಯುತ್ತೆ. ಮತ್ತು ಅದನ್ನು ತಿರುಗಿಸ್ಕೊಳ್ಳಿ. ಮತ್ತು ಅದನ್ನೆಲ್ಲ ನೀಟಾಗಿ ತಿರುಗಿಸ್ಕೋಬೇಕು. ನೋಡಿ, ಫ್ರೈ ಆಗಿದೆ. ಮನೇಲೇ ಮಾಡುವಂಥದ್ದು ಈಸಿ ರೆಸಿಪಿ ಇದು ನೋಡಿ. ಆಲ್ರೆಡಿ ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.